ಹಿಂದೆ ಸಂಘ ಪರಿವಾರದಲ್ಲಿ ಸಕ್ರಿಯರಾಗಿದ್ದುಕೊಂಡು ಹಲವು ಕೇಸುಗಳನ್ನು ಮೈಮೇಲೆ ಎಳೆದುಕೊಂಡ ಇಬ್ಬರು ವ್ಯಕ್ತಿಗಳು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಅನುಭವಗಳನ್ನು ಹಂಚಿಕೊಂಡಿದ್ದಾರೆ. ಮಾತ್ರ ಅಲ್ಲ, ಈ ಅನುಭವಕ್ಕೆ ಭಾರಿ ಪ್ರಮಾಣದಲ್ಲಿ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಅವರ ಬರಹ ವೈರಲ್ ಆಗಿದೆ. ಅವರಲ್ಲಿ ಒಬ್ಬರು ಸಂದೀಪ್ ಪೂಜಾರಿ ಪಂಪ್ವೆಲ್, ಇನ್ನೊಬ್ಬರು ಲಕ್ಷ್ಮೀಶ ಗಬಲಡ್ಕ. ಸಂದೀಪ್ ಪೂಜಾರಿ ಅವರು ಫೇಸ್ಬುಕ್ ನಲ್ಲಿ ತಮ್ಮ ಅಭಿಪ್ರಾಯವನ್ನು ಹೀಗೆ ಹಂಚಿಕೊಂಡಿದ್ದಾರೆ. ಶರತ್ ಮಡಿವಾಳ ಹತ್ಯೆಯಾಗಿ ಇಂದಿಗೆ 9 ವರ್ಷಗಳೇ ಕಳೆಯಿತು. ಪಾರ್ಥಿವ ಶರೀರ ಮೆರವಣಿಗೆ ಸಂದರ್ಭದಲ್ಲಿ ಬಿಸಿ ರೋಡಿನ ಕೈಕಂಬದಲ್ಲಿ ನಡೆದ ಗುಂಪು ಘರ್ಷಣೆಯ ಸಂದರ್ಭದಲ್ಲಿ ಒಟ್ಟು 3 ಪ್ರಕರಣಗಳು ನನ್ನ ಮೇಲೆ ದಾಖಲಾಗಿದ್ದವು. ಅದರಲ್ಲಿ ಜೈಲು ವಾಸವಾಗಿತ್ತು. ಆದರೆ ಕಳೆದ 9 ವರ್ಷದಲ್ಲಿ ನಾವು ಮಾತ್ರ ಬಂಟ್ವಾಳ ಕೋರ್ಟಿಗೆ ಹಾಜರಾಗಲೇಬೇಕು. ಯಾಕೆಂದರೆ 3 ಪ್ರಕರಣದಲ್ಲಿ 1 ಮಾತ್ರ ಬಿಟ್ಟು ಹೋಗಿದೆ. ಉಳಿದ 2 ಪ್ರಕರಣಗಳು ಇನ್ನೂ ನಾನಾ ಕಾರಣಗಳಿಂದ ಚಾರ್ಜ್ ಆಗಿಲ್ಲ. ಸಾಮಾಜಿಕ ಜಾಲತಾಣದಲ್ಲಿ ಬಂದು ಬೌದ್ಧಿಕ ಪ್ರವಚನ ಮಾಡುವುದಕ್ಕೂ ಅದನ್ನು ಅನುಭವಿಸುವುದಕ್ಕೂ ತುಂಬಾ ವ್ಯತ್ಯಾಸ ಇದೆ. ಜಿಲ್ಲೆಯಲ್ಲಿ ನಡೆಯುವ ಕೊಲೆಯ ಹೆಸರಲ್ಲಿ ಶಾಸಕರಾದವರು ಮಾತ್ರ ಕಳೆದ 9 ವರ್ಷದಲ್ಲಿ ತಮ್ಮ ಮಕ್ಕಳು ಮೊಮ್ಮಕ್ಕಳಿಗೆ ಬೇಕಾಗುವಷ್ಟು ಜೋಳಿಗೆಯನ್ನು ತುಂಬಿಸಿಕೊಂಡಿದ್ದಾರೆ ಅನ್ನೋದು ಬೇರೆ ಮಾತು ಎಂದು ಸಂದೀಪ್ ಪೂಜಾರಿ ಪಂಪ್ವೆಲ್ ಬರೆದುಕೊಂಡಿದ್ದಾರೆ. ಇದೇ ವೇಳೆ ಇದಕ್ಕೆ ಪ್ರತಿಕ್ರಿಯೆಯಾಗಿ ಇದೇ ಫೇಸ್ಬುಕ್ ನಲ್ಲಿ ಲಕ್ಷ್ಮೀಶ ಗಬಲಡ್ಕ ಅವರು ಒಂದು ಪೋಸ್ಟ್ ಹಂಚಿಕೊಂಡಿದ್ದಾರೆ. ಅದು ಹೀಗಿದೆ: ಸಂಘ ಪರಿವಾರದ ಕಾರ್ಯಕರ್ತ ಮತ್ತು ಮಿತ್ರರಾದ ಸಂದೀಪ್ ಪೂಜಾರಿ ಪಂಪ್ವೆಲ್ ಅವರು ಶರತ್ ಮಡಿವಾಳ ಕೊಲೆ ನಂತರದ ಪ್ರಕರಣಗಳ ಸಂದರ್ಭದ ನಿಮಿತ್ತ ಜೈಲಿನಲ್ಲಿದ್ದದ್ದು, ಅದೇ ಸಂದರ್ಭ ತನ್ನ ಎಳೆ ಮಗನನ್ನು ಕಳೆದುಕೊಂಡದ್ದನ್ನು ಬರೆದಿದ್ದಾರೆ. ಅದಕ್ಕಿಂತ ಮೊದಲು ಅಂದರೆ 2008ನೇ ಇಸವಿಯ ಸಂದರ್ಭ ಸಂಘ ಪರಿವಾರದ ಕಾರ್ಯಕರ್ತನಾಗಿದ್ದಾಗ ನಾನೊಂದು ಹಿಂದೂ ಮುಸ್ಲಿಂ ಪ್ರಕರಣ ಮಾಡಿ ಜೈಲಿನಲ್ಲಿದ್ದೆ. ಆಗ ನನ್ನ ಹೆಂಡತಿ ತುಂಬು ಗರ್ಭಿಣಿಯಾಗಿದ್ದಳು. ಹೆರಿಗೆಗೆ ಕೇವಲ 15 ದಿನ ಇತ್ತು. ಮನೆಯಲ್ಲಿ ವಯೋವೃದ್ಧ ಮುಗ್ಧ ತಂದೆ ಮತ್ತು ಅನಾರೋಗ್ಯ ಪೀಡಿತ ತಾಯಿ ಮಾತ್ರ ಇದ್ರು. ಹತ್ತಿರದ ಸಂಬಂಧಿಕರು ಮತ್ತು ಆಪ್ತರು ಮಾತ್ರ ನನ್ನ ಅಪ್ಪ ಮತ್ತು ಅಮ್ಮನಿಗೆ ಧೈರ್ಯ ಕೊಟ್ಟಿದ್ದರು. ಸಂಘಟನೆಯ ನಾಯಕರು ಕನಿಷ್ಠ ಫೋನ್ ಕೂಡ ಮಾಡಿರಲಿಲ್ಲ. ನನ್ನ ಇನ್ನೊಬ್ಬ ಸಂಘ ಪರಿವಾರದ ಸ್ನೇಹಿತ ಇದೇ ರೀತಿ ಪ್ರಕರಣವೊಂದರಲ್ಲಿ ಜೈಲಿಗೆ ಹೋಗಿದ್ದ. ಜೈಲಿನಲ್ಲಿ ಇದ್ದಾಗ ಅವನ ಪತ್ನಿಗೆ ಹೆರಿಗೆ ಆಯಿತು. ಬೇರೆ ಯಾವುದೋ ಒಂದು ದೂರವಾಣಿ ಮೂಲಕ ಜೈಲಿನಿಂದ ನನಗೆ ಫೋನ್ ಮಾಡಿ ನನಗೆ ಮಗು ನೋಡಬೇಕು, ಪತ್ನಿ ನೋಡಬೇಕು ಅಂತ ಅತ್ತಿದ್ದ. ತನ್ನನ್ನು ಜೈಲಿನಿಂದ ಬಿಡಿಸುವಂತೆ ಸಹಾಯ ಮಾಡಲು ಕೋರಿದ್ದ. ಅದು 2012 ಇಸವಿಯ ಸಂದರ್ಭವಾಗಿತ್ತು. ಶಿವಮೊಗ್ಗದಲ್ಲಿ 4 ವರ್ಷ ಮೊದಲು ಹರ್ಷನ ಕೊಲೆ ಆದಾಗ ಎಲ್ಲೆಡೆ ಪ್ರಚೋದನೆಯ ಕರೆ ಹೇಳಿಕೆ ಬರ್ತಾ ಇತ್ತು. ಆಗ ನಾನು ಒಂದು ಬರಹ ಬರೆದೆ. ಅದು ಹೀಗಿತ್ತು: ಪ್ರಚೋದಿಸಿ ಬೇರೆಯವರ ಮಕ್ಕಳನ್ನು ಬಾವಿಗೆ ತಳ್ಳಬೇಡಿ, ನಿಮ್ಮ ಮಕ್ಕಳನ್ನು ತಳ್ಳಬೇಡಿ, ನೀವೇ ಬೇಕಾದರೆ ಬಾವಿಗೆ ಹಾರಿ ಎಂದು ಬರೆದಿದ್ದೆ. ಆಗ ನಮ್ಮ ಪಕ್ಕದ ಬೆಳ್ಳಾರಿಯ ಸನಿಹದ ನನ್ನ ಸ್ವಜಾತಿ ಬಂಧು ಒಬ್ಬರು ನನ್ನನ್ನು ಧರ್ಮದ್ರೋಹಿ ಎಂದಿದ್ದರು. ಬ್ಯಾರಿ ಜಾತಿಗೆ ಸೇರಿದವ ಎಂದೆಲ್ಲ ಕೆಟ್ಟದಾಗಿ ವಿಕಾರವಾಗಿ ಬರೆದಿದ್ದರು. 4 ವರ್ಷದ ನಂತರ ಪ್ರವೀಣ್ ನೆಟ್ಟಾರು ಕೊಲೆ ಆದಾಗ ಈ ಬಂಧು ಏನಾದರೂ ಪ್ರತಿಕ್ರಿಯೆ ಕೊಟ್ಟಾರು ಅಂತ ಇದ್ದೆ. ಆದರೆ ಅವರು ದೂರದಲ್ಲಿ ಹಾಡು ಗುಣಗುತ್ತಾ ಮಕ್ಕಳಿಗೆ ಪಾಠ ಮಾಡ್ತಾ ಇದ್ರು. ಇತ್ತೀಚೆಗೆ ಅವರ ಮಗ ಸಿಕ್ಕಿದ. ಇವ ಏನಾದರೂ ದೇಶ ಧರ್ಮ ಕಟ್ಟುವ ಸಂಘಟನೆಯ ಪೂರ್ಣಾವಧಿ ಕಾರ್ಯಕರ್ತ ಆಗಿದ್ದನೋ ಅಂತ ಮೆಲ್ಲಗೆ ಕೇಳಿದೆ. ಎಂತ ಮಾಡ್ತಾ ಇದ್ದೀಯಾ ಎಂದು ಪ್ರಶ್ನಿಸಿದೆ. ಬೆಂಗಳೂರಿನಲ್ಲಿ ಕಾಲೇಜ್ನಲ್ಲಿ ಕೋರ್ಸ್ ಕಲಿತಾ ಇದ್ದೇನೆ ಎಂದು ಹೇಳಿದ. ತುಂಬ ಖುಷಿಯಾಯಿತು. ನೀವು ಕೇಸರಿ ಶಾಲು ಬೇಕಾದರೂ ಹಾಕಿ, ಆದರೆ ಇನ್ನೊಬ್ಬರಿಗೆ ಅಲ್ಲ, ನಿಮ್ಮ ಮಕ್ಕಳಿಗೆ ಕೂಡ ಅಲ್ಲ, ನಿಮಗೆ ನೀವೇ ಕಟ್ಟಿಕೊಳ್ಳಿ ಎಂದು ಲಕ್ಷ್ಮೀಶ ಗಬಲಡ್ಕ ಪ್ರತಿಕ್ರಿಯೆಯಾಗಿ ಬರೆದಿದ್ದಾರೆ. ಈ ಬರಹಗಳಿಗೆ ಧಾರಾಳ ಪ್ರತಿಕ್ರಿಯೆಗಳು ಬಂದಿದೆ. ಇದು ನಿಮ್ಮಿಬ್ಬರ ಕಥೆಯಲ್ಲ, ಬಹುತೇಕ ಬಡವರ ಮಕ್ಕಳ ಪರಿಸ್ಥಿತಿ ಇದು. ಇದೇ ಪ್ರಕರಣದಿಂದ ಮುನ್ನೆಲೆಗೆ ಬಂದು ಜೋಳಿಗೆ ತುಂಬಿಸಿಕೊಂಡವರು ಬಹಳ ಮಂದಿ ಇದ್ದಾರೆ. ಪ್ರಚೋದನೆ ನೀಡಿ ತಮ್ಮ ಜೇಬು ತುಂಬಿಸಿಕೊಂಡವರು ಈಗಲೂ ಹಿಂದೂ ಧರ್ಮದ ರಕ್ಷಕರಾಗಿ ಮೆರೆಯುತ್ತಿದ್ದಾರೆ. ಕೇಸು ಹಾಕಿಸಿಕೊಂಡವರು ಕೋರ್ಟಿಗೆ ಅಲೆಯುತ್ತಿದ್ದಾರೆ ಎಂದು ಭಾಸ್ಕರ್ ಶೆಟ್ಟಿ ಎಂಬವರು ಪ್ರತಿಕ್ರಿಯಿಸಿದ್ದಾರೆ. ಹಿಂದೂಗಳು ಜಾತಿ ಭೇದ ಮರೆತು ಒಂದಾಗಬೇಕು. ಆತ್ಮ ರಕ್ಷಣೆಗೆ ನಾವು ಹೋರಾಟ ಮಾಡಬೇಕು. ಅದು ಬಿಟ್ಟರೆ ಯುವಕರು ಒಂದುಗೂಡಿದಾಗ ಉತ್ಸಾಹದಿಂದ ಗಲಾಟೆಗೆ ಇಳಿಯಬಾರದು. ಯಾವುದೇ ನಾಯಕರು ಮಾತ್ರ ಅಲ್ಲ, ಯಾರು ನಮ್ಮ ರಕ್ಷಣೆಗೆ ಬರುವುದಿಲ್ಲ. ಇದನ್ನು ನಮ್ಮ ಯುವಕರಲ್ಲಿ ಹೇಳಿದರೆ ಪುಕ್ಕಲ ಎಂದು ಪಟ್ಟ ಕಟ್ಟುತ್ತಾರೆ. ಎಲ್ಲ ಹಿಂದೂ ಯುವಕರಲ್ಲಿ ಒಂದು ವಿನಂತಿ: ಜಾತಿ ಭೇದ ಮರೆತು ಒಂದಾಗಿ. ಆದರೆ ಗುಂಪು ಸೇರಿದಾಗ ತುಂಬಾ ಎಚ್ಚರಿಕೆಯಿಂದ ಇರಿ.
ಉತ್ಸಾಹದಿಂದ ಗಲಭೆ, ಆದರೆ ನಂತರ ಯಾರೂ ರಕ್ಷಣೆಗೆ ಬರುವುದಿಲ್ಲ. ಮೊದಲು ನಿಮ್ಮ ಮನೆಯವರನ್ನು ಚೆನ್ನಾಗಿ ನೋಡಿಕೊಳ್ಳಿ ಎಂದು ಬಿ ಪೂಜಾರಿ ಎಂಬವರು ಪ್ರತಿಕ್ರಿಯಿಸಿದ್ದಾರೆ. ಲಕ್ಷ್ಮೀಶ ಗಬಲಡ್ಕ ಮತ್ತು ಸಂದೀಪ್ ಪೂಜಾರಿ ಇವರ ಬರಹಗಳು ಸೋಷಿಯಲ್ ಮೀಡಿಯಾದಲ್ಲಿ ಸಂಚಲನ ಸೃಷ್ಟಿಸಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ piling and shoring, engineering consultancy, firefighting, steel structures, real estate. Office, SIT Tower, Silicon Oasis, Dubai, UAE.